ಸಾಹೇಬ್ರು ಫೋನ್ ಮಾಡಿರೋದು. ಯಾರಾದ್ರೇನು ಬನ್ನಿ, ನಾವು ಕಂಪ್ಲೇಂಟ್ ಮಾಡಿರೋದು, ನಮ್ಮನ್ನ ಅಟೆಂಡ್ ಮಾಡಿ ಫಸ್ಟ್. ಇರ್ರಿ, ನಮ್ಮ ಸಾಹೇಬ್ರು ಫೋನ್ ಮಾಡ್ಯಾರ, ಅವ್ರು ಬರಕ್ಕೆ ಸಾಹೇಬ್ರು ಸ್ಪಾಟಿಗೆ ಬರಕ್ಕೆ ಹೇಳ್ಬೇಕಲ್ಲ. ನಾವು ಲಿಮಿಟ್ಸ್ ಅಲ್ಲ ಅಂತ ಹೇಳ್ತೀರಂತೆ ಅವ್ರಿಗೆ. ಯಾರಿಗೆ? ಅವ್ರಿಗೆ ಯಾರಿಗೆ? ಪೊಲೀಸ್ ಅವ್ರಿಗೆ ನಮ್ ಲಿಮಿಟ್ಸ್ ಅಲ್ಲ. ಯಾರು ಪ್ರಸನ್ನ ನಾಯ್ಕ ನಮ್ ಲಿಮಿಟ್ಸ್ ಅಲ್ಲ ಅಂತ ಹೇಳ್ತೀರಂತೆ. ಹೆಂಗೆ ನಿಮ್ ಲಿಮಿಟ್ಸ್ ಅಲ್ಲ ಇದು? ವಿಜಯಪುರ ಲಿಮಿಟ್ಸ್ ಅಲ್ಲ ಅಲ್ಲ. ನಿಮ್ಗೆ ಬೌಂಡ್ರಿಗೆ ಹಾಕೊಂಡ್ಬಿಟ್ಟಿರ್ತಾರೆ ನೀವೇ. ಇದು ಬೌಂಡ್ರಿ ನಿಮ್ಗೆ ಗೊತ್ತಾ? ನಮ್ ಸಾರ್ ಗೊತ್ತಿದ್ದಾರೆ, ಕೇಳ್ರಿ. ಯಾರು ಸಾರ್? ಬರ್ತಿದ್ದಾರೆ. ನಿಮ್ಮ ಹೆಸರೇನು? ಮಹೇಶ್. ಏನು ASI ಏನು? ನಾವು ಹೆಚ್ಚಿದ್ದೀವಿ, ನಾವು ಅಲ್ಲಿ ಬರ್ತೀವಿ. ನಮ್ಮ ASI ಯಾರು ASI? ನೀವು ನಾವು ಫೋನ್ ಮಾಡಿದ್ರೆ ನಮ್ಮ ಹತ್ರ ಮಾತಾಡ್ಬೇಕು. ಅವ್ರ ಹತ್ರ ಹೆಂಗ್ ಮಾತಾಡ್ತೀರಾ ನೀವು? ಅವ್ರ ಹತ್ರ ಹೇಗೆ ಮಾತಾಡ್ತೀರಾ ನೀವು? ನಾವು ಫೋನ್ ಮಾಡಿರೋದಲ್ವಾ? ಅಲ್ಲ, ಇವರ ನೀವು ಗಾಡಿ ಹಾಕಲ್ಲ ನಿಲ್ಸಿದ್ರಿ, ಗಾಡಿ ಬರುತ್ತೆ ತಾನೆ. ಅವ್ರ ಹತ್ರ ಹೇಗೆ ಮಾತಾಡ್ತಾ ಇದ್ರಿ ನೀವು? ಯಾರ ಹತ್ರ ಮಾತಾಡಿದ್ವಿ? ಅಲ್ಲ, ಅವ್ರ ಹತ್ರ ಮಾತಾಡಿದ ಗೊತ್ತು? ಮಾತಾಡ್ತಾ ಇದ್ದಿಲ್ಲ ಅವರು? ಅಲ್ಲ, ಯಾಕೆ ಅಲ್ಲಿ ಗಾಡಿ ಹಾಕಲ್ಲಿ ನಿಲ್ಸಿದ್ದೀರಾ? ಗಾಡಿ ಅಲ್ಲಿ ನಿಲ್ಸಿದೀನಿ. ಏನೀಗ ಇದು ಯಾವ ಲಿಮಿಟ್ಸ್ ಬರುತ್ತೆ? ಅಲ್ಲ, ಎಷ್ಟು ಲಿಮಿಟ್ಸ್ ಬೇಕಾ ನಿಮ್ಗೆ? ಕ್ರೈಮ್ ಆಗ್ತದೆ ನಮ್ ಲಿಮಿಟ್ಸ್ ಆದ್ರೆ ನಮ್ಗೆ ಗೊತ್ತಾಗ್ತದೆ. ಅಲ್ಲ, ಇದು ಯಾವ ಊರು? ಯಾವ ದಾಗಲ್ಗುರ್ಕಿ? ಇದು ಯಾವ್ದು? ಉರುಳುಗುರ್ಕಿ. ಉಲ್ಗುರ್ಕಿ ಅಲ್ಲ ಇದು. ನಿಮ್ ಕಡೆ ಚಿಕ್ಕಸಾಗರಹಳ್ಳಿ ಅಂತ ಬರ್ತದೆ. ಚಿಕ್ಕಸಾಗರಹಳ್ಳಿ ಯಾರು ಬರುತ್ತೆ? ಚಿಕ್ಕಸಾಗರಹಳ್ಳಿ ನಮಗ್ ಬರಲ್ಲ. ಆಯ್ತು, ಕ್ರೈಮ್ ನಡೆದತ್ತೆ ಚಿಕ್ಕಸಾಗರಹಳ್ಳಿನ. ಯಾವ್ದು ಪೊಲೀಸರು ಬೆಂಗಳೂರು ಜಿಲ್ಲೆಗೆ ಬರ್ತದೆ, ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಬರ್ತದೆ, ಗೊತ್ತಾಗುತ್ತೆ. ನೀವು ನಾಟಕ ಹೊಡಿಬೇಡಿ ನಮ್ಮ ಹತ್ರ. ಏನ್ ನೀವು ಪೊಲೀಸರು ನೋಡ್ಬಿಡ್ತೀನಿ ಅಯ್ಯ, ಬರ್ರಿ ನೋಡ್ರಿ. ಈಗ ಒಂದ್ ಮತ್ ಕೇಳ್ತೀನಿ ಕೇಳಿ. ನಮಗ್ ಬಂದ್ರೆ ನಾವ್ ಮಾಡ್ತೀವಿ, ಇಲ್ಲಾಂದ್ರೆ ಅರ್ಥ ಆಯ್ತಲ್ಲ? ಅಧಿಕಾರಿ ಹೇಳ್ತೀವಿ, ಹೊರಟಾಗ್ತೀರಾ. ಏನ್ ನೀವು ಅರ್ಥ ಮಾಡ್ಕೊಳ್ತೀವಿ ಪೊಲೀಸವ್ರನ್ನ. ಆದ್ರೆ ನೀವು ಕ್ರೈಮ್ಗೆ ಸಪೋರ್ಟ್ ಮಾಡೋದು ಯಾವತ್ತು ನಮ್ ಲಿಮಿಟ್ಸ್ ಬರಲ್ಲ. ಆಯ್ತು, ವಿಚಾರ ಗೊತ್ತಿದ್ರೆ ನಮ್ಗೆ ಗೊತ್ತಿದ್ರೆ ಹೇಳಿ. ಈಗ ಸುಮ್ನೆ ನಮ್ಗೆ ಗೊತ್ತಾದ್ರೆ ಇಲ್ಲಿಗೆಲ್ಲ ತುಂಬ್ತಿರೋದೆಲ್ಲ ಗ್ಯಾಸ್ ಇದು ಇವು ಎಲ್ಲ ಫೀಲಿಂಗ್ಸ್ ಎಲ್ಲ ಮಿಷಿನ್ಸ್ ಎಲ್ಲ ಇಟ್ಕೊಂಡಿದ್ದಾರೆ. ತಗೊಳ್ಳಿ, ಫೋಟೋಸ್ ತಗೊಳ್ಳಿ. ಇದೆಲ್ಲ ಇದು ಯಾವ ಲಿಮಿಟ್ಸ್ ಬರ್ತದೆ ಅಂತ ನಿಮ್ಗೆ ಹೇಳ್ಬೇಕು. ಅವಾಗ ನಮ್ಗೆ ಕ್ರೈಮ್ ನಡೀತಾ ಐತೆ ಅಂದ್ರೆ ಇವ್ರಿಗೆ ಲಿಮಿಟ್ಸ್ ಬೇಕಂತ. ಇವ್ ಯಾರೋ ಅಕಸ್ಮಾತ್ ಏನಾದ್ರು ನಮ್ಮ ಮೇಲೆ ಅಲ್ಲೇ ಮಾಡಿದ್ರೆ, ಏನಾದ್ರು ಮಾಡಿದ್ರೆ ಲಿಮಿಟ್ಸ್ ನಮ್ಗೆ ಬರಲ್ಲ ಅಂತ ಹೇಳಿರೋದು ಅಷ್ಟೇ. ವ್ಯವಸ್ಥೆನೇ ಹಿಂಗೆ ಆಗ್ಬಿಟ್ಟೈತೆ. ಯಾರನ್ನ ಪ್ರಶ್ನೆ ಮಾಡ್ಬೇಕು, ಯಾರನ್ನ ಬಿಡ್ಬೇಕು. ಇದೆಲ್ಲ ಗ್ಯಾಸ್ ಹೊಸ ತುಂಬಿರೋವೆಲ್ಲ ತೋರ್ಸೋದು ಇವೆಲ್ಲ ನೋಡಿ. ಇವೆಲ್ಲ ಹೊಸ ತುಂಬಿರೋವು, ಇವೆಲ್ಲ ಹೊಸದಾಗಿ ತುಂಬಿರೋವು ನೋಡಿ. ಇವೆಲ್ಲ ಭಾರತ್ ಗ್ಯಾಸ್ದು, ಹೊಸ ಭಾರತ್ ಗ್ಯಾಸ್ದು. ಇವೆಲ್ಲ ರೀಫಿಲಿಂಗ್ಸ್ದು, ಭಾರತ್ ಗ್ಯಾಸ್ದು ರೀಫಿಲಿಂಗ್ಸ್. ಇವೆಲ್ಲ ತಗೋಬೇಕು. ಇವರೆಲ್ಲ ಎಷ್ಟಿರ್ಬೇಡ ವ್ಯವಸ್ಥೆ ಎಷ್ಟು ಹಾಳಾಗಿದೆ. ಇದಕ್ಕೆಲ್ಲ ಮೂಲ ಕಾರಣ ಪೊಲೀಸವರು. ಇದಕ್ಕೆ ಕಾರಣನೇ ಇಲ್ಲಿನ ಸ್ಥಳೀಯ ಆಡಳಿತ ವ್ಯವಸ್ಥೆನೂ ಕಾರಣನೇ. ನೋಡಿ, ಸುಮಾರು 1:30 ರಾತ್ರಿ ನಾವು ಬಂದ್ರೆ 10:00 ಫೋನ್ ಮಾಡಿರೋದು. 10:00ಗೆ ನಾನು 112 ಫೋನ್ ಮಾಡಿರೋದು. ಅದು ಇನ್ನ ಇದುವರೆಗೂ ಬಂದಿಲ್ಲ. ಲೆಕ್ಕಾಕಳಿ ನಮ್ಮ ಪೊಲೀಸ್ ವ್ಯವಸ್ಥೆ ಎಲ್ಲೋಗಿದೆ ಅಂತ. ಇದನ್ನ ಯಾರು ನೋಡ್ತಾ ಇದ್ರ? ಏನು ಮುಖ್ಯಮಂತ್ರಿಗಳಾಗಿರ್ಬೋದು, ಏನಾಗಿರ್ಬೋದು, ನಿಮಗೆ ತಾಕತ್ತಿದ್ರೆ ಇಂಥವನ್ನೆಲ್ಲ ನಿಲ್ಸ್ರಿ. ಆವಾಗ ಒಂದು ಸದೃಢ ಸಮಾಜ ನಿರ್ಮಾಣ ಆಗಕ್ಕೆ ಸಾಧ್ಯ. ನೀವು ನಿಮ್ಮ ಲೆಕ್ಕದಲ್ಲಿ ನೀವು ಹೋದ್ರೆ ಇದನ್ನೆಲ್ಲ ತಡೆಗಟ್ಟವ್ರು ಯಾರು? ನೋಡಿ, ಇಂತೆಲ್ಲ ಅಕ್ರಮಗಳನ್ನ ಎಷ್ಟು ಇದಕ್ಕೆಲ್ಲ ಲೈಸೆನ್ಸ್ ಇದೆಯಾ? ಇದನ್ನೆಲ್ಲ ಹೊಡೆದೋದ್ರೆ, ಇದನ್ನೆಲ್ಲ ಗ್ಯಾಸ್ ಸಿಲಿಂಡರ್ ಬ್ಲಾಸ್ಟ್ ಆದ್ರೆ ಯಾರಿಗೆ ಇದಕ್ಕೆಲ್ಲ ಹೊಣೆ?